ದೇಶಕ್ಕಾಗಿ ತನ್ನ ಪ್ರೀತಿಯನ್ನೇ ರಹಸ್ಯವಾಗಿ ಇಟ್ಟಿದ್ಯಾಕೆ ನೇತಾಜಿ? ಅಪ್ರತಿಮ ದೇಶಭಕ್ತನ ಬದುಕಿನ ಸುಂದರ ಲವ್ ಸ್ಟೋರಿ. ಮಗಧೀರನಿಗೆ ಸಾಥ್ ನೀಡಿದ್ದ ಆ ವಿದೇಶಿ ವನಿತೆ ಯಾರು? ದೇಶಕ್ಕಾಗಿ ಪ್ರೀತಿಯನ್ನೇ ತ್ಯಾಗ ಮಾಡಿದ ಮಹಾನಾಯಕನ ಕತೆ ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ, ನೇತಾಜಿ ದ ಸೀಕ್ರೆಟ್ ಲವ್ ಸ್ಟೋರಿ. ನಾನು ಶ್ರೀನಿವಾಸ್ ವೈದ್ಯ. ಎಸ್, ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ನಾಯಕ ಆತ. ಜೈ ಹಿಂದ್ ಮಂತ್ರದ ಜನಕ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಹೌದು ಸ್ನೇಹಿತರೆ, ಬ್ರಿಟಿಷರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದಂತಹ ಗಂಭೀರ ಮುಖದ ಹಿಂದೆ ಒಂದು ಮೃದುವಾದಂತಹ ಪ್ರೇಮ ಕಥೆ ಕೂಡ ಇತ್ತು ಎನ್ನುವಂತಹ ವಿಚಾರ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ದೇಶಕ್ಕಾಗಿ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದಂತಹ ನಾಯಕನ ಬದುಕಿನಲ್ಲಿ ಒಂದು ಸುಂದರವಾದಂತಹ ಪ್ರೇಮ ಪ್ರಯಾಣವೂ ಕೂಡ ಇತ್ತು. ಆ ಅಪರೂಪದ ಪ್ರೇಮ ಪ್ರಯಾಣದ ಬಗ್ಗೆ ಈ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ದೇಶಕ್ಕಾಗಿ ತನ್ನ ಪ್ರೀತಿಯನ್ನೇ ರಹಸ್ಯವಾಗಿಟ್ಟಿದ್ದೇಕೆ ನೇತಾಜಿ? ಅಪ್ರತಿಮ ದೇಶಭಕ್ತನ ಬದುಕಿನ ಸುಂದರ ಲವ್ ಸ್ಟೋರಿ. ಮಗಧೀರನಿಗೆ ಸಾಥ್ ನೀಡಿದ್ದ ಆ ವಿದೇಶಿ ವನಿತೆ ಯಾರು? ದೇಶಕ್ಕಾಗಿ ಪ್ರೀತಿಯನ್ನೇ ತ್ಯಾಗ ಮಾಡಿದ ಮಹಾನಾಯಕನ ಕತೆ. ನಮ್ಮ ಹೆಮ್ಮೆಯ ಭಾರತದ ಇತಿಹಾಸ ಪುಟಗಳಲ್ಲಿ ಬ್ರಿಟಿಷರ ಎದೆ ನಡುಗಿಸಿದ ವೀರನೊಬ್ಬನ ಹೆಸರು ಸದಾ ಅಚ್ಚರಿಯಾಗಿ ಉಳಿದಿರುತ್ತೆ. ಆತ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನ, ಭಾರತೀಯರ ಪಾಲಿಗೆ ಎಚ್ಚರಿಕೆಯ ನಾಯಕ. ಹೌದು ಸ್ನೇಹಿತರೆ, ಆತ ಬೇರೆ ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಆಜಾದ್ ಹಿಂದ್ ಫೌಜ್ನ ಜನಕರಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ ಅವರು ಅಹಿಂಸಾ ಮಾರ್ಗದ ಹಾದಿಯನ್ನ ಹಿಡಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರದ್ದು ಕ್ರಾಂತಿಕಾರಿ ಹಾದಿಯಾಗಿತ್ತು. ಇವರಿಬ್ಬರ ಗುರಿ ಒಂದೇ ಆಗಿದ್ರೂ ಕೂಡ ಆಯ್ಕೆ ಮಾಡಿಕೊಂಡಂತಹ ದಾರಿ ಮಾತ್ರ ಬೇರೆ ಬೇರೆ ಆಗಿತ್ತು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರೂ ಕೂಡ ಬ್ರಿಟಿಷರನ್ನ ಶಸ್ತ್ರಾಸ್ತ್ರದ ಮೂಲಕ ಹೊರ ಹಾಕಬೇಕೆನ್ನುವಂತಹ ಹಠ ಸುಭಾಷ್ ಚಂದ್ರ ಬೋಸ್ ಅವರದ್ದಾಗಿತ್ತು. ಅಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಬದುಕಿನ ಹೋರಾಟ, ಕ್ರಾಂತಿ ಮತ್ತು ಅವರ ವೈಯಕ್ತಿಕ ಜೀವನದ ಬಗ್ಗೆ ಅದೆಷ್ಟೋ ಸತ್ಯಗಳು ಇವತ್ತಿಗೂ ಕೂಡ ತಿಳಿಯದಂತೆ ಮರೆಮಾಚಿವೆ. ಅನೇಕ ಜನ ಸ್ವಾತಂತ್ರ್ಯ ಸಮರ ವೀರರ ಪೈಕಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಒಬ್ಬರಾಗಿದ್ರು. ಕ್ರಾಂತಿಕಾರಿ ಹೋರಾಟಕ್ಕೆ ಇವರು ಒಂದು ಆಯುಧ. ಸ್ವಾತಂತ್ರ್ಯ ಸೈನ್ಯವನ್ನ ಕಟ್ಟಿ ಬ್ರಿಟಿಷರನ್ನ ಹಿಮ್ಮೆಟ್ಟಿಸುವುದಕ್ಕೆ ಯುದ್ಧ ಭೂಮಿಗೆ ಇಳಿದಂತಹ ಮಹಾನ್ ಯೋಧ. ಕ್ರಾಂತಿಯೇ ಬೋಸ್ ಅವರ ಮೂಲ ಮಂತ್ರವಾಗಿತ್ತು. ಬ್ರಿಟಿಷರ ಜೊತೆ ರಾಜಿ ಮಾಡಿಕೊಳ್ಳದೆ ಹೋರಾಟ ಮಾಡುವುದೇ ಬೋಸ್ ಅವರ ತಂತ್ರವಾಗಿತ್ತು. ಈತನ ವ್ಯೂಹವೇ ಬ್ರಿಟಿಷರಿಗೆ ನಡುಕವನ್ನು ಹುಟ್ಟಿಸಿತ್ತು. 1985 ಆಗಸ್ಟ್ 18ರಿಂದ ಬೋಸ್ ಬಗ್ಗೆ ಹಲವು ವಿಚಾರಗಳು ರಹಸ್ಯವಾಗಿ ಉಳಿದುಕೊಂಡಿವೆ. ಅದೆಷ್ಟೋ ವಿವಾದಗಳಿವೆ. ಯಾವುದಕ್ಕೂ ಕೂಡ ಸಾಕ್ಷಿಗಳು, ಆಧಾರಗಳು ಇವತ್ತಿನ ತನಕ ಸಿಗಲಿಲ್ಲ. ಅವುಗಳಲ್ಲಿ ಅವರ ಪ್ರೀತಿ, ಪ್ರೇಮ ಕೂಡ ಒಂದಾಗಿದೆ. ಆದರೆ ಸ್ವಾತಂತ್ರ್ಯಕ್ಕಾಗಿ ದುಡಿದು ಅದೆಷ್ಟೋ ಕ್ರಾಂತಿ, ಶಾಂತಿ ಹೋರಾಟಗಳಾಗಿದ್ದರೂ ಕೂಡ ಯುವ ಜನತೆಗೆ ಸುಭಾಷ್ ಚಂದ್ರ ಬೋಸ್ ಬಾಸ್ ಆಗಿಯೇ ಉಳಿದುಕೊಂಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿದ ಮಹಾನ್ ಹೋರಾಟಗಾರ. ಅಹಿಂಸೆಯಿಂದ ಮಾತ್ರವಲ್ಲ, ಬ್ರಿಟಿಷರನ್ನ ನಮ್ಮ ನೆಲದಿಂದ ಓಡಿಸೋಕೆ ಸಶಸ್ತ್ರದ ಹೋರಾಟದ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಕರೆಯನ್ನು ನೀಡಿದ ಮಹಾಯೋಧ. ಬ್ರಿಟಿಷರ ಕೈಯಿಂದ ಭಾರತ ಮಾತೆಯನ್ನ ರಕ್ಷಿಸಿಕೊಳ್ಳೋದಕ್ಕೆ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ಇದಕ್ಕಾಗಿಯೇ ನೇತಾಜಿ ಅವರಿಗೆ ಅನೇಕ ಜನ ಇವತ್ತಿಗೂ ಶಬಾಷ್ಗಿರಿಯನ್ನು ಕೊಡ್ತಾರೆ. ಬ್ರಿಟಿಷರ ಅನೇಕ ಜನ ಶತ್ರುಗಳ ಪೈಕಿ ಸುಭಾಷ್ ಚಂದ್ರ ಬೋಸರೇ ಮೊದಲಿಗರು. ವರ್ಣಭೇದ ನೀತಿ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡುತ್ತಿರುವ ದಿನಗಳು. ಆಫ್ರಿಕಾದಲ್ಲಿ ಭಾರತೀಯರ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇರುವಂತಹ ಗಾಂಧೀಜಿಯವರ ಮೇಲೆ ಕೆಲ ಬಿಳಿಯರು ದಾಳಿಯನ್ನ ಮಾಡಿ ಓಡಿ ಹೋಗಿದ್ರು. ಈ ದಾಳಿ ನಡೆಸಿದವರ ವಿರುದ್ಧ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬೇಡಿ ಅಂತ ಗಾಂಧೀಜಿ ಹೇಳಿದರು.
ಯಾಕಂದರೆ ವ್ಯಕ್ತಿಗತವಾಗಿ ಸಮಸ್ಯೆಗಳ ಮೇಲೆ ಯಾರ ಮೇಲೂ ಕ್ರಮವನ್ನು ತೆಗೆದುಕೊಳ್ಳಬಾರದು ಅನ್ನೋದು ಗಾಂಧೀಜಿಯವರ ಫಿಲಾಸಫಿಯಾಗಿತ್ತು. ಈ ಮನುಕುಲಕ್ಕೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತಹ ಕೊಡುಗೆ ಸತ್ಯಾಗ್ರಹ ಮತ್ತು ಅಹಿಂಸೆ. ಅನ್ಯಾಯದ ವಿರುದ್ಧ ಹೋರಾಡಲು ಗಾಂಧೀಜಿಯವರ ಮೂಲ ಮಂತ್ರವೇ ಸತ್ಯಾಗ್ರಹವಾಗಿತ್ತು. ಕೇವಲ ಬ್ರಿಟಿಷ್ ಆಡಳಿತದಿಂದ ಮುಕ್ತಿಗೊಳಿಸುವುದು ಮಾತ್ರವಾಗಿರಲಿಲ್ಲ, ಬದಲಿಗೆ ಸಮಾಜದಲ್ಲಿ ಮೂಲಭೂತ ಬದಲಾವಣೆಗಳನ್ನು ತರುವ ಗುರಿ ಕೂಡ ಗಾಂಧೀಜಿ ಹೊಂದಿದ್ರು. ಆಫ್ರಿಕಾದಲ್ಲಿ ಗಾಂಧೀಜಿ ಹೋರಾಟ ಮಾಡ್ತಾ ಇರುವ ಸಮಯದಲ್ಲಿಯೇ ಇತ್ತ ಭಾರತ ದೇಶದ ಕಟಕ್ನಲ್ಲಿ ಒಂದು ಮಗುವಿನ ಜನನವಾಯಿತು. ಜನವರಿ 23ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದ ಆ ಬಾಲಕ ಆ ದಿನವೇ ದೇಶದ ಭವಿಷ್ಯವನ್ನು ಬರೆಯೋದಕ್ಕೆ ಸಿದ್ಧನಾಗಿದ್ದ. ತಂದೆ ಜಾನಕಿನಾಥ್ ಬೋಸ್ ಅವರು ಎಲ್ಲರಂತೆ ತನ್ನ ಮಗುವನ್ನು ದೊಡ್ಡ ಅಧಿಕಾರಿಯನ್ನಾಗಿಸಬೇಕು ಅಂತ ಕನಸು ಕಂಡಿದ್ದರು. ಆದರೆ ಸುಭಾಷ್ ಕಂಡದ್ದು ಮಾತ್ರ ಭಾರತ ಮಾತೆಯ ಬಿಡುಗಡೆಯ ಕನಸನ್ನ. ಯಾವ ಮಗುವೂ ಕೂಡ ಕಾಣದ ಕನಸನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಂಡಿದ್ದರು. ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಸುಭಾಷ್ ಲಂಡನ್ನಲ್ಲಿ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕನ್ನು ಪಡೆದರು. ಆದರೆ ಬ್ರಿಟಿಷರ ಕೈ ಕೆಳಗೆ ಗುಲಾಮನಾಗಿ ಕೆಲಸ ಮಾಡಲು ಅವರ ಸ್ವಾಭಿಮಾನ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲಿಲ್ಲ. ಅಧಿಕಾರಕ್ಕೆ ಪರ್ಮಿಷನ್ ಕೊಡದೆ ರಾಜೀನಾಮೆಯನ್ನ ಎಸೆದು ಭಾರತಕ್ಕೆ ಹಿಂತಿರುಗುತ್ತಾರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರ ತಾಯಿ ಪ್ರಭಾವತಿ ದೇವಿ ಕಟಕ್ ಮುನ್ಸಿಪಾಲಿಟಿಗೆ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ತಂದೆ ಜಾನಕಿನಾಥ್ ಕೂಡ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಗಾಗ ಭಾಗಿಯಾಗ್ತಾ ಇದ್ರು. ಅವುಗಳಲ್ಲೊಂದು ಗಾಂಧೀಜಿಯವರ ಖಾದಿ ಸ್ವದೇಶಿ ಚಳುವಳಿಯನ್ನು ಕೂಡ ಬೆಂಬಲಿಸ್ತಾ ಇದ್ರು. ಹೀಗಾಗಿಯೇ ಸುಭಾಷ್ ಚಂದ್ರ ಬೋಸರಿಗೆ ದೇಶಭಕ್ತಿ ಹೋರಾಟದ ಗುಣಗಳು ರಕ್ತಗತವಾಗಿದ್ವು. ಬಾಲ್ಯದಿಂದಲೇ ಶಿಸ್ತಿನ ಸಿಪಾಯಿಯಾಗಿದ್ದ ಬೋಸ್ಗೆ ಇಂಗ್ಲಿಷ್ನೊಂದಿಗೆ ಮಾತೃಭಾಷೆಯಾಗಿದ್ದಂತಹ ಬೆಂಗಾಲಿ ಸಂಸ್ಕೃತದಲ್ಲಿಯೂ ಕೂಡ ಹೆಚ್ಚು ಜ್ಞಾನವನ್ನು ಹೊಂದಿದ್ದರು. ಭಾರತೀಯರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಬೋಸ್ ಯಾವತ್ತೂ ಕೂಡ ಸಹಿಸ್ತಾ ಇರಲಿಲ್ಲ. ಬ್ರಿಟಿಷ್ ಬಾಲಕನೊಬ್ಬ ನಾವು ಯಾವತ್ತಿದ್ರೂ ಭಾರತೀಯರಿಗಿಂತ ಹೆಚ್ಚಿನವರು, ಅದಕ್ಕಾಗಿಯೇ ನಾವು ನಿಮ್ಮನ್ನು ಆಳ್ತಾ ಇದ್ದೀವಿ ಅಂತ ಹೇಳಿದಾಗ ಇದರ ವಿರುದ್ಧ ಸುಭಾಷ್ ಚಂದ್ರ ಬೋಸ್ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಿದರು. ಆಗ ಸುಭಾಷ್ ತನ್ನ ಗೆಳತಿಗೆ ಹೇಳಿದ್ದನಂತೆ, ಇಂದಲ್ಲ ನಾಳೆ ನಾನು ಕೂಡ ಒಂದು ಸೈನ್ಯವನ್ನು ಕಟ್ತೀನಿ, ಕೆಚ್ಚದೆಯ ಹೋರಾಟ ಮಾಡಿ ಬ್ರಿಟಿಷರನ್ನ ಹೊಡೆದೊಡಿಸ್ತೀನಿ. ಹೀಗಂತ ಸುಭಾಷ್ ಚಂದ್ರ ಬೋಸ್ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಹೇಳಿದರು. ಅಂದಿನ ತನ್ನ ಮಾತನ್ನು ಭವಿಷ್ಯತ್ತಿನಲ್ಲಿ ನಿಜ ಮಾಡಿದಂತಹ ಧೀರ ಯಾರಾದರೂ ಒಬ್ಬರು ಇದ್ದಾರೆ ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಸುಭಾಷ್ ಚಂದ್ರ ಬೋಸ್ ಮಾತ್ರ. ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ಭಾರತದಿಂದ ತಪ್ಪಿಸಿಕೊಂಡು ನೇತಾಜಿ ತಲುಪಿದ್ದು ಜರ್ಮನ್ ಮತ್ತು ಆಸ್ಟ್ರಿಯಾಗೆ. ಇಲ್ಲಿಯೇ ಅವರ ಅಮರ ಪ್ರೇಮ ಕಾವ್ಯ ಹುಟ್ಟಿದ್ದು. ತನ್ನ ಕನಸಿನ ರಾಣಿ ತನ್ನ ಜೀವನದಲ್ಲಿ ಬಿರುಗಾಳಿಯನ್ನು ತರ್ತಾಳೆ ಅಂತ ಬೋಸ್ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಅವತ್ತು ಆಗಿದ್ದೇ ಬೇರೆ. ನಂತರ ಏನಾಯಿತು ಅನ್ನೋದನ್ನ ನೋಡೋಣ ಬನ್ನಿ. ಬ್ರಿಟಿಷರ ಸರ್ಕಾರವನ್ನ ಕೊನೆಗಾಣಿಸಬೇಕಾದ್ರೆ ಪ್ರಜಾಪ್ರಭುತ್ವದಿಂದ ಹೊರಬರಬೇಕು ಅನ್ನುವಂತಹ ವಿಚಾರವನ್ನ ಬೋಸ್ ಅರಿತುಕೊಂಡಿದ್ದ. ಆದ್ದರಿಂದಾನೇ ಬ್ರಿಟಿಷ್ ಸರ್ಕಾರದಲ್ಲಿ ಭಾಗಿಯಾಗಬಾರದು ಅಂತ ಸುಭಾಷ್ ಚಂದ್ರ ಬೋಸ್ ಬಲವಾದ ಸಂಕಲ್ಪವನ್ನು ಕೂಡ ಮಾಡಿದ್ದ. ಆದ್ದರಿಂದಲೇ ಬ್ರಿಟಿಷ್ ಸರ್ಕಾರದ ಉದ್ಯೋಗಿಯಾಗಿದ್ದಂತಹ ಬೋಸ್ ಅದಕ್ಕೆ ರಾಜೀನಾಮೆಯನ್ನು ನೀಡಿ ಹೊರಗಡೆ ಬಂದಿದ್ದ. ಅಂದೇ ಸ್ವಾತಂತ್ರ್ಯ ಸಮರದಲ್ಲಿ ಹೆಜ್ಜೆ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನ ತನ್ನ ಕೈಗೆತ್ತಿಕೊಂಡಿದ್ದ. ಹೋರಾಟದ ಹಾದಿಯನ್ನ ಹಿಡಿದಂತಹ ಬೋಸ್ ಯಾವತ್ತೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಲ್ಲ. ಸುಭಾಷನ ಮಾತುಗಳು ಆಲೋಚನೆಗಳು ಕೂಡ
ಅಷ್ಟೇ ಅಗ್ರೆಸಿವ್ ಆಗಿದ್ದವು. 1924ರ ಕಲ್ಕತ್ತಾದ ಮೇಯರ್ ಆಗಿ ಆಯ್ಕೆಯಾಗಿದ್ದಂತಹ ಚಿತ್ತರಂಜನ್ ದಾಸ್ಗೆ ಬೋಸ್ ಪ್ರೀತಿಯ ಶಿಷ್ಯನಾಗಿದ್ದ. ಆ ಸಮಯದಲ್ಲಿ ಚಿತ್ತರಂಜನ್ ದಾಸ್ರವರ ಕೆಲ ಸೂಚನೆಗಳಂತೆ ಸುಭಾಷ್ ಕೆಲಸ ಮಾಡ್ತಾ ಇದ್ದ. 1925ರಲ್ಲಿ ಬ್ರಿಟಿಷ್ ಸರ್ಕಾರ ಸುಭಾಷನನ್ನ ಅರೆಸ್ಟ್ ಮಾಡಿಬಿಟ್ಟಿತು. ಜೈಲಿನಿಂದ ಬಿಡುಗಡೆಯಾದಂತಹ ಬೋಸ್ ಜೀವನದಲ್ಲಿ ಎಂದೂ ಕೂಡ ಊಹಿಸಲಾರದಂತಹ ಬದಲಾವಣೆಗಳನ್ನು. ಕಾಂಗ್ರೆಸ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಭಾಷ್ ಅವತ್ತು ಆಯ್ಕೆಯಾಗಿದ್ದ. ಆಗಲೇ ಮಾಜಿ ಪ್ರಧಾನಿ ನೆಹರು ಅವರೊಂದಿಗೆ ಬಾಂಧವ್ಯ ಅನ್ನುವಂಥದ್ದು ಬೆಳೀತು. ಕೆಲವು ದಿನಗಳಲ್ಲಿ ಸುಭಾಷ್ ಅಂದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಫೇಮಸ್ ಆದ. ಹಂತ ಹಂತವಾಗಿ ಬೆಳೀತಾ ಇರುವಂತಹ ಬೋಸ್ ಯಾವ ವಿಷಯದಲ್ಲಿಯೂ ಕೂಡ ರಾಜಿ ಮಾಡಿಕೊಳ್ಳುವ ಮನಸ್ಥಿತಿ ಇರಲಿಲ್ಲ. ಒಂದು ಸಲ ನಿರ್ಧಾರ ತೆಗೆದುಕೊಂಡ ಮೇಲೆ ಮತ್ತೆ ಅದನ್ನು ಬದಲಿಸುವ ಮಾತೇ ಇಲ್ಲ. ಈ ಸಮಯದಲ್ಲಿ ಎಷ್ಟು ಅಡ್ಡಿ ಆತಂಕಗಳು ಎದುರಾದರೂ ಮುಂದೆ ಹಾಕದೆ ಹೆಜ್ಜೆಯನ್ನು ಹಿಂದಿಕ್ಕಿ ತೆಗೆದುಕೊಳ್ತಾ ಇರಲಿಲ್ಲ. 1938ರಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸಂಭವಿಸಿತು. ಚಿತ್ತರಂಜನ್ ದಾಸ್ ಅವರ ಬೆಂಬಲದಿಂದ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಕೂಡ ಕೆಲವರು ನಾಮಿನೇಟ್ ಮಾಡಿದರು. ಅದರಂತೆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷನಾಗಿಯೂ ಕೂಡ ಸುಭಾಷ್ ಚಂದ್ರ ಬೋಸ್ ಆಯ್ಕೆಯಾದ. ಆದರೆ ಬೋಸ್ ಅವರ ವ್ಯವಹಾರ, ಮಾತನಾಡುತ್ತಿರುವ ಶೈಲಿ ಮತ್ತು ಆಲೋಚನೆಯ ವಿಧಾನಗಳು ಮಹಾನಾಯಕ ಮಹಾತ್ಮ ಗಾಂಧೀಜಿ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾವುದೇ ಆಯುಧಗಳನ್ನು ಬಳಸದೆ, ಅಹಿಂಸೆಯನ್ನು ಪಾಲಿಸದೆ ಸ್ವಾತಂತ್ರ್ಯವನ್ನು ಪಡೆಯೋದು ಗಾಂಧೀಜಿಯವರ ಲೆಕ್ಕಾಚಾರ ಆಗಿತ್ತು. ಆದರೆ ಗಾಂಧಿಯವರ ಆಲೋಚನೆಗೆ ಬೋಸ್ ಪೂರ್ತಿಯಾಗಿ ವಿರುದ್ಧನಾಗಿದ್ದ. ಗಾಂಧೀಜಿ ಬೋಸ್ರನ್ನ ವಿರೋಧ ಮಾಡೋದಕ್ಕೆ ಎರಡು ಬಲವಾದ ಕಾರಣಗಳಿದ್ವು. ಒಂದು, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರಲಿಲ್ಲ ಅಂತ. ಎರಡನೇದು, ಅಹಿಂಸೆಯ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದು. ಬೋಸ್ ವಿರುದ್ಧ ಗಾಂಧೀಜಿಯ ಆರೋಪಗಳಿವೆ. ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಮತ್ತು ಅಹಿಂಸೆ ಎರಡೂ ಮುಖ್ಯ ಅಂತ ಗಾಂಧೀಜಿ ನಂಬಿದ್ರು. ಗಾಂಧೀಜಿಯವರ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದ ಬೋಸ್ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದರು. ಇವರ ಅಭಿಪ್ರಾಯಗಳು ಭಿನ್ನವಾಗಿದ್ದರೂ ಸಹ ಗುರಿ ಮಾತ್ರ ಒಂದೇ ಆಗಿತ್ತು. ಅದು ಫ್ರೀಡಮ್. ಹೌದು, ಸ್ವಾತಂತ್ರ್ಯ ಪಡೆಯೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕಿಕೊಂಡಿದ್ದರೂ ಸಹ ಟಾರ್ಗೆಟ್ ಮಾತ್ರ ಒಂದೇ ಆಗಿತ್ತು. ಗಾಂಧೀಜಿಯವರು ಹೇಳಿದ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಸಿಗೋದಿಲ್ಲ ಅಂತ ಸುಭಾಷ್ ಚಂದ್ರ ಬೋಸ್ ಗಟ್ಟಿಯಾಗಿ ನಂಬಿದ್ರು. ಬೋಸ್ರನ್ನ ಹಲವು ಸಲ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟರೂ ಕೂಡ ಅವರ ಆಲೋಚನೆಗಳು ಮಾತ್ರ ಯಾವತ್ತಿಗೂ ಬದಲಾಗಲಿಲ್ಲ. ಇನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ಭಾರತದಿಂದ ತಪ್ಪಿಸಿಕೊಂಡು ನೇತಾಜಿ ತಲುಪಿದ್ದು ಜರ್ಮನಿ ಮತ್ತು ಆಸ್ಟ್ರೇಲಿಯಾಕ್ಕೆ. ಇಲ್ಲಿಯೇ ಅರಳಿದ್ದು ಅವರ ಜೀವನದ ಆ ಸುಂದರ ಮಧುರ ಪ್ರೇಮಕತೆ. ಅವರ ಕಾರ್ಯದರ್ಶಿಯಾಗಿದ್ದ ಎಮಿಲಿ ಶೆಂಕೆಲ್ ಅವರ ಜೊತೆ ನೇತಾಜಿ ಪ್ರೀತಿಯಲ್ಲಿ ಬಿದ್ದಿದ್ರು. ಹೋರಾಟದ ಕಿಚ್ಚಿನ ನಡುವೆಯೂ ಕೂಡ ತಮ್ಮ ಪ್ರೇಯಸಿಗೆ ಬರೆದಂತಹ ಪತ್ರಗಳಲ್ಲಿ ಒಬ್ಬ ಮೃದು ಮನಸ್ಸಿನ ಸುಭಾಷ್ ನಮಗೆ ಕಾಣಿಸ್ತಾರೆ. 1937ರಲ್ಲಿ ಇವರಿಬ್ಬರು ರಹಸ್ಯವಾಗಿ ಮದುವೆ ಆಗ್ತಾರೆ. ಇವರ ಮಗಳೇ ಅನಿತಾ ಬೋಸ್. ದೇಶಕ್ಕಾಗಿ ತನ್ನ ಪ್ರೀತಿಯನ್ನ, ಸಂಸಾರವನ್ನ ಬದಿಗಿಟ್ಟಂತಹ ಮಹಾತ್ಯಾಗಿ ಆತ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಎಮಿಲಿ ಶೆಂಕೆಲ್ ರವರ ಪ್ರೇಮಕತೆ ಇತಿಹಾಸ ಪುಟಗಳಲ್ಲಿ ಎಂದೂ ಕೂಡ ಅಳಿಸಿ ಹೋಗೋದಿಲ್ಲ. ಇವರಿಬ್ಬರ ಪ್ರೀತಿ ಒಂದು ಅಪರೂಪದ ಮತ್ತು ಭಾವನಾತ್ಮಕ ಪ್ರೇಮ ಕಾವ್ಯ. ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವವನ್ನೇ ಮುಡಿಪಾಗಿಟ್ಟಂತಹ ಕ್ರಾಂತಿಕಾರಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಪ್ರೀತಿ ಅವತ್ತು ಚಿಗುರಿತ್ತು. ರಲ್ಲಿ ಆಸ್ಟ್ರಿಯಾದ ವಿಯಾನಾದಲ್ಲಿ ಶುರುವಾದಂತಹ ಇವರಿಬ್ಬರ ಪರಿಚಯ ಮುಂದೆ ದಾಂಪತ್ಯ ಜೀವನಕ್ಕೆ ದಾರಿಯಾಯಿತು. ಸುಭಾಷ್ ಚಂದ್ರ ಬೋಸ್ ಯುರೋಪಿಗೆ ಭೇಟಿ ನೀಡಿದರು. ಈ ಸಮಯದಲ್ಲಿ ಅವರಿಗೆ ಒಬ್ಬ ಪ್ರಾಮಾಣಿಕ ಕಾರ್ಯದರ್ಶಿಯ ಅವಶ್ಯಕತೆ ಇತ್ತು. ಆಗ ಅವರಿಗೆ ಪರಿಚಯವಾದವರೇ
ಎಮಿಲಿ ಶೆಂಕಲ್. ಎಮಿಲಿ ಒಬ್ಬ ಆಸ್ಟ್ರಿಯನ್ ಯುವತಿ. ಮೊದಲು ಇವರ ಸಂಬಂಧ ಕೇವಲ ಕೆಲಸಕ್ಕೆ ಮಾತ್ರ ಸೀಮಿತವಾಗಿದ್ದರೂ ಕೂಡ ಕಾಲಕ್ರಮೇಣ ಅದು ಗಾಢವಾದಂತಹ ಪ್ರೀತಿಯಾಗಿ ಬದಲಾಯಿತು. ಸುಭಾಷ್ ಮತ್ತು ಎಮಿಲಿ ಪರಸ್ಪರ ಪ್ರೀತಿ ಮಾಡಿದ್ರೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಭಾಷ್ ರವರು ಸದಾ ಓಡಾಟದಲ್ಲೇ ಇರ್ತಾ ಇದ್ರು. ಇನ್ನು ಇವರಿಬ್ಬರ ಪ್ರೀತಿ ಪತ್ರಗಳ ಮೂಲಕ ಜೀವಂತವಾಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಎಮಿಲಿ ಶೆಂಕಲ್ ರವರ ಪ್ರೀತಿ ಕೇವಲ ದೈಹಿಕ ಆಕರ್ಷಣೆಯಾಗಿರಲಿಲ್ಲ, ಅದು ಪರಸ್ಪರ ಗೌರವ ಮತ್ತು ತ್ಯಾಗಗಳಿಂದ ಕೂಡಿತ್ತು. ದೇಶದ ಮೇಲಿನ ಪ್ರೀತಿಗಾಗಿ ಸುಭಾಷ್ ಅವರ ಸಂಸಾರವನ್ನು ತ್ಯಜಿಸಿದರೆ, ಸುಭಾಷ್ ರವರ ಮೇಲಿನ ಪ್ರೀತಿಗಾಗಿ ಎಮಿಲಿ ಇಡೀ ಜೀವನವನ್ನ ಅವರಿಗಾಗಿ ಕಾಯೋದ್ರಲ್ಲೇ ಕಳೆದರು. ಎಮಿಲಿ ತಂದೆಗೆ ಭಾರತೀಯರೊಬ್ಬರ ಬಳಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಬದುಕಿನ ಆ ಅಪರೂಪದ ಪ್ರೇಮ ಪತ್ರಗಳ ರಹಸ್ಯ ಇಲ್ಲಿದೆ ನೋಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಮಿಲಿಗೆ ಬರೆದ ಹಲವಾರು ಪತ್ರಗಳಲ್ಲಿ ಒಂದು ಪ್ರೇಮ ಪತ್ರ ಇವತ್ತಿಗೂ ಕೂಡ ಚರ್ಚೆ ಆಗ್ತಾನೇ ಇರುತ್ತೆ. ಮಾರ್ಚ್ 5, 1936 ಬರೆದಂತಹ ಪತ್ರದಲ್ಲಿ, ಮೈಲ್ಡ್ರಿಂಗ್ ಸಮಯ ಬಂದಾಗ ಮಂಜುಗಡ್ಡೆ ಕೂಡ ಕರಗುತ್ತದೆ. ಸದ್ಯ ಈ ಸಮಯದಲ್ಲಿ ನನ್ನ ಹೃದಯದ ಪರಿಸ್ಥಿತಿ ಕೂಡ ಹಾಗೇ ಆಗಿದೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಎಂದು ಬರೆಯಲು ಮತ್ತು ಹೇಳಲು ಸಾಧ್ಯ ಇಲ್ಲ. ಮೈ ಡಾರ್ಲಿಂಗ್, ನೀನು ನನ್ನ ಹೃದಯದ ರಾಣಿ, ಆದರೆ ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ ಅಂತ ಈ ಪತ್ರದಲ್ಲಿ ಸುಭಾಷ್ ಚಂದ್ರ ಬೋಸ್ ಬರೆಯುತ್ತಾರೆ. ಭವಿಷ್ಯದಲ್ಲಿ ಅದೇನಾಗುತ್ತೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಜೀವನಾಪೂರ್ತಿ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬರುತ್ತೋ ಏನೋ. ನನ್ನನ್ನು ಬಹುಶಃ ಗುಂಡಿಕ್ಕಿ ಸಾಯಿಸಬಹುದು ಅಥವಾ ಗಲ್ಲಿಗೇರಿಸಬಹುದು. ಮತ್ತೆ ನಿನ್ನನ್ನು ನೋಡದೇ ಕೂಡ ನಾನು ಇರಬಹುದು. ಬಹುಶಃ ಪತ್ರಗಳನ್ನು ಕೂಡ ಬರೆಯಲು ಸಾಧ್ಯವಾಗದೇ ಇರಬಹುದು. ನಾವಿಬ್ಬರು ಈ ಜನ್ಮದಲ್ಲಿ ಜೊತೆಗೂಡಿ ಇರದೇ ಇರಬಹುದು. ಮುಂದಿನ ಜನ್ಮದಲ್ಲಾದರೂ ಇಬ್ಬರು ಜೊತೆಗೂಡಿ ಜೀವನವನ್ನ ಮಾಡೋಣ ಅಂತ ಎಮಿಲಿಗೆ ಬೋಸ್ ಪತ್ರ ಬರೆದಿದ್ರು. ಡಿಸೆಂಬರ್ 27, 1937 ಆಸ್ಟ್ರಿಯಾದಲ್ಲಿ ಹಿಂದೂ ಸಂಪ್ರದಾಯದಂತೆ ರಹಸ್ಯವಾಗಿ ಇವರಿಬ್ಬರು ಮದುವೆಯನ್ನಾಗಿದ್ರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಗುಡುಗಿದಂತಹ ಸಿಂಹದ ಹೃದಯದಲ್ಲಿ ಇತ್ತು ಒಂದು ಮೃದುವಾದ ಪ್ರೇಮಲೋಕ. ಒಂದು ಕಡೆ ಪ್ರೇಮಕ್ಕಾಗಿ, ಮತ್ತೊಂದು ಕಡೆ ದೇಶಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಹಾತೊರಿತಾ ಇದ್ರು. ಬ್ರಿಟಿಷರ ನಿದ್ದೆಗೆಡಿಸಿದ ಕ್ರಾಂತಿಕಾರಿಯ ಬದುಕಿನ ಅತಿದೊಡ್ಡ ರಹಸ್ಯ ಅಂದ್ರೆ ಇವರ ಮದುವೆ. ಸಪ್ತ ಸಾಗರದಾಚೆ ಚಿಗುರಿದ ಪ್ರೀತಿ ಇದು. ರಹಸ್ಯವಾಗಿಯೇ ಮದುವೆ ಕೂಡ ಆಗಿದ್ರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರೀತಿಯನ್ನೇ ತ್ಯಾಗ ಮಾಡಿದ ಮಹಾನಾಯಕ ಸುಭಾಷ್ ಚಂದ್ರ ಬೋಸ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ನೇತಾಜಿಯವರ ಪಾತ್ರ ಅದೆಷ್ಟು ದೊಡ್ಡದೋ, ಅವರ ಬದುಕಿನ ಪ್ರೇಮದ ಕಥೆಯೂ ಕೂಡ ಅಷ್ಟೇ ಪವಿತ್ರವಾಗಿತ್ತು. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದಂತಹ ನೇತಾಜಿ ತಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನು ಸಾರ್ವಜನಿಕವಾಗಿ ಯಾವತ್ತೂ ಕೂಡ ಬಹಿರಂಗಪಡಿಸಿರಲಿಲ್ಲ. ಈ ಕಾರಣಕ್ಕಾಗಿಯೇ ಅವರ ಮತ್ತು ವಿಲಿಯಂ ಶೆಂಕಲ್ ಅವರ ಸಂಬಂಧ ದಶಕಗಳ ಕಾಲ ನಿಗೂಢ ಅಧ್ಯಾಯವಾಗಿಯೇ ಉಳಿದುಬಿಟ್ಟಿತು. ಆ ಸಮಯದಲ್ಲಿ ದೇಶದಲ್ಲಿ ಕ್ರಾಂತಿಕಾರಿ ಚಳುವಳಿ ಜೋರಾಗಿ ನಡೀತಾ ಇದ್ವು. ಅಷ್ಟು ಮಾತ್ರವಲ್ಲ, ಬ್ರಿಟಿಷರ ಕಣ್ಣು ಬೋಸ್ ಅವರ ಮೇಲಿತ್ತು. ಹಾಗಾಗಿ ಅವರಿಬ್ಬರ ಪ್ರತಿ ಮತ್ತು ಮದುವೆಯನ್ನ ರಹಸ್ಯವಾಗಿಡಲಾಗಿತ್ತು. ಇವರಿಬ್ಬರ ಅಮರ ಪ್ರೇಮ ಕಾವ್ಯಕ್ಕೆ ಅನಿತಾ ಬೋಸ್ ಎನ್ನುವಂತಹ ಹೆಣ್ಣು ಮಗುವಿನ ಜನನ ಆಯಿತು. ಮಗು ಜನಿಸಿದ ಕೆಲವು ವಾರಗಳ ನಂತರ ದೇಶದ ಕರೆಗೆ ಗೌರವಿಸಿ ನೇತಾಜಿಯವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಮತ್ತೆ ಭಾರತಕ್ಕೆ ವಾಪಸ್ಸಾದರು. ನೇತಾಜಿ ತಮ್ಮ ಮಗಳನ್ನ ಕೊನೆಯದಾಗಿ ನೋಡಿದ್ದು ಆ ಮಗುವಿಗೆ ಕೇವಲ 4 ತಿಂಗಳಿದ್ದಾಗ. ಅದಾದ ನಂತರ ಮರಳಿ ಅವರು ಬರಲೇ ಇಲ್ಲ. ಎಮಿಲಿ ಶೆಂಕಲ್ ಅವರು ನೇತಾಜಿಯವರ ನೆನಪಿನಲ್ಲಿಯೇ ಮಗಳನ್ನ ಬೆಳೆಸಿದರು. ಭಾರತದ ಸ್ವಾತಂತ್ರ್ಯ ಪಡೆದ ನಂತರವೂ ಕೂಡ ಅವರು ನೇತಾಜಿಯವರ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದರು.
ಎಮಿಲಿ ಅವರು ಎಂದಿಗೂ ನೇತಾಜಿಯವರ ಹೆಸರನ್ನು ಬಳಸಿಕೊಂಡು ಪ್ರಚಾರವನ್ನು ಬಯಸಲಿಲ್ಲ. ಬದಲಾಗಿ ಒಬ್ಬ ಸಾಮಾನ್ಯ ಗೃಹಿಣಿಯಂತೆ ಮಗಳನ್ನು ಬೆಳೆಸಿ ನೇತಾಜಿಯವರ ತತ್ವಗಳನ್ನು ಮಗಳಿಗೆ ಬೋಧಿಸಿದರು. ತನ್ನ ದೇಶಕ್ಕಾಗಿ ಒಬ್ಬ ವ್ಯಕ್ತಿ ತನ್ನ ಸಂಸಾರವನ್ನು ತ್ಯಜಿಸಿದರೆ ಅದೇ ದೇಶದ ಸ್ವಾತಂತ್ರ್ಯದ ಗುರಿಯನ್ನು ಗೌರವಿಸಿ ಒಬ್ಬ ಮಹಿಳೆ ತನ್ನ ಪತಿಯನ್ನ ಕಳುಹಿಸಿಕೊಟ್ಟಂತಹ ಅಪರೂಪದ ಕಥೆ ಇದು. ಇಂದಿಗೂ ಇವರಿಬ್ಬರ ಪ್ರೇಮ ಕಾವ್ಯ ಮಾದರಿಯಾಗಿ ಉಳಿದುಕೊಂಡಿದೆ. 1943ರಲ್ಲಿ ವಿಯೆನ್ನಾದಲ್ಲಿದ್ದಂತಹ ಹೆಂಡತಿ ಮಕ್ಕಳನ್ನ ನೋಡೋದಕ್ಕೆ ಬೋಸ್ ಹೋಗಬೇಕು ಅಂತ ಅನ್ಕೊಂಡಿದ್ರು. ಆದರೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬ್ಯುಸಿ ಇರುವ ಕಾರಣ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಆಗಲಿಲ್ಲ. ಬೋಸ್ ಹೆಂಡತಿ ಬೋಸ್ಗೆ ಬರೆದ ಅದೆಷ್ಟೋ ಪತ್ರಗಳು ನೇತಾಜಿ ಫೈಲ್ಗಳಾಗಿದ್ದವು. ಇತ್ತೀಚೆಗೆ ಕೇಂದ್ರ ಸರ್ಕಾರ ನೂರಾರು ರಹಸ್ಯ ಕಡತಗಳನ್ನು ಬಿಡುಗಡೆ ಮಾಡಿದರೂ ಸಹ ಬೋಸ್ ಸಾವಿನ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರಲ್ಲಿ ನಡುಕವನ್ನ ಹುಟ್ಟಿಸಿದರು. ಭಾರತೀಯರಲ್ಲಿ ಶೌರ್ಯ ಧೈರ್ಯವನ್ನು ತಂದುಕೊಟ್ಟಿದ್ದರು. ಬೋಸ್ ನಿಷ್ಕಲ್ಮಶದ ದೇಶಭಕ್ತರಾಗಿದ್ದರು. ಇಂದಿಗೂ ಎಂದೆಂದಿಗೂ ಬೋಸ್ ಆದರ್ಶ ವ್ಯಕ್ತಿ. ಬೋಸ್ ಅವರು ನಡೆದಂತಹ ದಾರಿಯಲ್ಲಿ ನಾವು ನಡೆದರೆ ಸಾಕು, ಅದೇ ನಾವು ಅವರಿಗೆ ಕೊಡುವಂತಹ ಗೌರವ. ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಮರಣ ಇಲ್ಲದ ಯೋಧ. ಬೋಸ್ ಅವರ ಮರಣ ಒಂದು ಮಿಸ್ಟ್ರಿ. ಬೋಸ್ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಅವರ ಬದುಕಿದ ಅಷ್ಟೂ ದಿನಗಳು ಕೂಡ ದೇಶಕ್ಕಾಗಿ ದುಡಿದಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಒಂದು ಬುಲೆಟ್ ಆಗಿ ಬ್ರಿಟಿಷರ ಎದೆಯಲ್ಲಿ ಅಕ್ಷರಶಃ ನಡುಕವನ್ನು ಹುಟ್ಟಿಸಿದರು. ಸ್ವಾತಂತ್ರ್ಯ ಸಮರಕ್ಕೆ ಹೊಸದೊಂದು ಅರ್ಥವನ್ನು ತಂದುಕೊಟ್ಟಂತಹ ಮಹಾನ್ ಕ್ರಾಂತಿವೀರ ಸುಭಾಷ್ ಚಂದ್ರ ಬೋಸ್. ಇದು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.